Hello dear students. In previous videos we learned about what object orientation is. What exactly object orientation is and different properties we learned about. Adralli enen ನಾವು ಕಲ್ತ್ವಿ ಅಂದ್ರೆ we learned about what class is, what object is, what is inheritance, what is polymorphism, dynamic linking and so on. As per the name of the subject, we are going to learn C++, that is a programming language which is based on object orientation, or we can say object oriented programming structure. So before we learn about C++, before we learn how to write a programs in C++, it is very essential for us to learn some of the things about C++ prior to learning how to write a programs, prior to learning what all standard input and output functions we'll be using. It is very important for us to learn about C++. So now we first in modern antandra we will have a introduction of C++. So the first point ನಾನು ಇಲ್ಲಿ ನೋಟ್ಸ್ ನಲ್ಲಿ ಓದ್ತಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ. C++ is object oriented programming language and is developed by startup at AT&T Bell Laboratories in US 1980s. 1980ನೇ ಇಸ್ವಿ ಒಳಗ ಬ್ರಾಂಜೆ ಸ್ಟಾರ್ಟ್ಅಪ್ ಅನ್ನುವಂತ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಏನ್ ಮಾಡಿದ್ರು, ಈ C++ ಅನ್ನುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡ್ರಿ, ಈ ಸ್ಟಾರ್ಟ್ಅಪ್ ಅನ್ನುವಂತ ಈ ಏನ್ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅವ್ರು ಏನು ಅಪೇಕ್ಷೆ ಇತ್ತು ಅಂತಂದ್ರೆ, he wanted to have one programming language which supports both object orientation as well as a strong features of a strong programming language, that is C. ಆ ಕಾಲದಾಗ ಏನಾಗಿತ್ತು ಅಂದ್ರೆ, ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ವಾಟ್ ಆಲ್ ಸಾಫ್ಟ್ವೇರ್ಸ್ ಯೂಸ್ ಟು ಗೆಟ್ ಡೆವಲಪ್ಡ್ ವರ್ ಫ್ರಮ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್. ಹಳೆ ಕಾಲದಾಗ ಏನಾಗ್ತಿತ್ತು ಅಂದ್ರೆ, ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳನ್ನ ಡೆವಲಪ್ ಮಾಡ್ತಿದ್ರಲ್ಲ ಎಲ್ಲ ಮೋಸ್ಟ್ ಫ್ರಮ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇತ್ತು. ಇಟ್ ವಾಸ್ ವೆರಿ ಸ್ಟ್ರಾಂಗೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದಕ್ಕೆ ಅವ್ರು ಏನ್ ಥಿಂಕ್ ಮಾಡಿದ ಅಂತಂದ್ರೆ, ಸ್ಟಾರ್ಟ್ಅಪ್ ಏನ್ ಥಿಂಕ್ ಮಾಡಿದ್ರ ಅಂತಂದ್ರೆ, ಲೆಟ್ ಮಿ ಹ್ಯಾವ್ ಒನ್ ಸಪರೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇಸ್ ಹ್ಯಾವಿಂಗ್ ದ ಫ್ಲೇವರ್ ಆಫ್ ಆಬ್ಜೆಕ್ಟ್ ಓರಿಯಂಟೇಷನ್ ಪ್ಲಸ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಸಿ. ಎರಡೂ ನಮ್ಗೆ ಬೇಕಂತ ಹೇಳಿ ಅವ ಏನ್ ಮಾಡಿದ, ವಿಚಾರ ಮಾಡಿ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ನ ಕಂಡಿಡ್ದ. ಮುಂದೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಾಗ್ತದೆ ಅಂದ್ರೆ, ಇನಿಷಿಯಲಿ C++ ವಾಸ್ ಕಾಲ್ಡ್ ಆಸ್ ಸಿ ವಿತ್ ಕ್ಲಾಸಸ್. ಏನಂತ ಹೇಳಿದೆ ಅಂದ್ರೆ, ನಾನು ಆಕ್ಚುಲಿ ಸ್ಟಾರ್ಟ್ಅಪ್ ಪ್ಲಾನ್ ಏನಿತ್ತಂದ್ರ, he wanted to have one programming language which has a feature of C as well as a features of OOPS. ಅದಕ್ಕೆ ಏನ್ ಮಾಡಿದ, ಒಂದು ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡಿಡಿದು ಅದಕ್ಕೆ ಸಿ ವಿತ್ ಕ್ಲಾಸಸ್ ಅಂತ ಹೆಸರು ಕೊಟ್ಟ. ಮುಂದಿನ 1983 ಅಲ್ಲಿ ಅದಕ್ಕೆ ರೀನೇಮ್ ಮಾಡಿದ್ರು ಅವ್ರು, ಏನಂತಂದ್ರ C++ ಅಂತ ಹೇಳಿ. ಮುಂದೆ ಅವ್ರು ಹೇಳ್ತಾರ, C++ comes from C operator ++, thereby suggesting that C++ is augment version of C. ಅಂದ್ರ ನಾವು ಸಮ್ಟೈಮ್ಸ್ ಹೇಳ್ತೀವಿ C++ ಅಂದ್ರೆ ಏನಂತಂದ್ರ, ಇಟ್ ಈಸ್ ಸಿ, we can say that it is improved C with object orientation. ನೋಡ್ರಿ, ನಾವು ಯಾವಾಗಲೂ ++ ಆಪರೇಟರ್ ಇದಕ್ಕೆ ಯೂಸ್ ಮಾಡ್ತೀವಿ, ಇನ್ಕ್ರಿಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದಕ್ಕೆ ಸಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗೈತಿ ಅಂತ ತೋರಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರ C++ ಅಂತ ಹೆಸರು ಕೊಟ್ರು. Most important facilities that C++ adds on to C are classes, inheritance, function overloading and operator overloading. ಇದಕ್ಕೆ ನಾವು polymorphism ಅಂತ ಕರಿತೀವಿ. ಅಂದ್ರ C++ ನಮ್ಗೆ ಏನ್ ಮಾಡ್ತಂದ್ರ, ಸಿ ಒಳಗ ಬರೇ ಏನಿತ್ತು ನಮಗ, ನೋಡ್ರಿ ನಾನು ನಿಮಗ ಹೇಳಿ, ನಾನು ಡಿಫರೆನ್ಸ್ ಇನ್ ಬಿಟ್ವೀನ್ ಪ್ರೊಸೀಜರ್ ಓರಿಯೆಂಟೆಡ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಹೇಳಿ, ನಾನು ನೆನ್ಪಿಟ್ಕೋಬೇಕು, ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಒಂದು ಹೊಸ ಫೆಸಿಲಿಟಿ ಏನಪ್ಪಾ ಸಿ ಇದಂದ್ರ, ಇಟ್ ಸಪೋರ್ಟ್ಸ್ ಬೋತ್ ಪ್ರೊಸೀಜರ್ ಓರಿಯೆಂಟೇಶನ್ ಆಸ್ ವೆಲ್ ಆಸ್ ಆಬ್ಜೆಕ್ಟ್ ಓರಿಯೆಂಟೇಶನ್. ಅದಕ್ಕೆ ಇವ್ರು ಏನಂತ ಹೇಳಿದ್ರು, C++ ಏನ್ ಮಾಡ್ತು, ಸಿ ಇದೆಲ್ಲ ಫೀಚರ್ನ ಹಂಗ ಇಟ್ಕೊಂಡೈತಿ, ಪ್ಲಸ್ ಅದಕ್ಕೆ ಅಡಿಷನಲ್ ಆಗಿ ಕ್ಲಾಸಸ್ ಅದಾವು, ಇನ್ಹೆರಿಟೆನ್ಸ್ ಐತಿ, ಫಂಕ್ಷನ್ ಓವರ್ಲೋಡಿಂಗ್ ಐತಿ ಮತ್ತು ಆಪರೇಟರ್ ಓವರ್ಲೋಡಿಂಗ್ ಐತಿ ಅಂತ ಹೇಳ್ತಾರ. ನಾವು ಮುಂದೆ ನೋಡೋಣ ಅಂದ್ರ, ವಿ ವಿಲ್ ಲರ್ನ್ ಅಬೌಟ್ applications of C++.
ಏನಪ್ಪಾ ಇದ್ರದ್ದು ಉಪಯೋಗಗಳೇನು ನೋಡ್ರಲ್ಲೇ. C++ is versatile language for developing very large programs like editors, compilers, databases, communication systems and complex real life application system. ನೋಡ್ರಿ, ನಾವು ಡೆವಲಪ್ ಮಾಡುವಂತ ಸಾಫ್ಟ್ವೇರ್ಗಳು ಮೊದಲು ನಾವು ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಬೇಕಿದ್ರೆ ಇಫ್ ಅಟ್ ಆಲ್ ವಿ ಫೀಲ್ ಲೈಕ್ ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್, ಅವಾಗ ನಾವೇನ್ ಮಾಡ್ತೀವಿ ಅಂದ್ರ ಬೆಟರ್ ಆಪ್ಷನ್ ನಮಗ C++. ನಿಮ್ಗೆ ಗೊತ್ತಿಲ್ಲ, ನಮಗ ಒರಾಕಲ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಬರ್ತೈತೆ, ಒರಾಕಲ್. ಅದಕ್ಕೆ ನಾವು DBMS, ನೀವು ಅದನ್ನ ಮೋಸ್ಟ್ ಪ್ರಾಬಬ್ಲಿ 5th ಸೆಮಿಸ್ಟರ್ ನಲ್ಲಿ ಕಲಿಬಹುದು. ಹಳೆ ಕಾಲದಲ್ಲಿ DBMS ಅನ್ನುವಂತ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ನ C++ ನಲ್ಲಿ ಬರೆದಿದ್ರು. ಅಂದ್ರ ವಾಟ್ ಈಸ್ application of C++? The first application of C++ is we use it to develop complex real-time applications ಅಂತ ಹೇಳ್ಬೋದು. Next ನೋಡ್ರಲ್ಲೇ, since C++ allows us to create a hierarchy related objects which can be used to later by many programmers. ನೋಡ್ರಿ, ಇನ್ನೊಂದು ನೆನ್ಪಿಟ್ಕೋಬೇಕು ನೀವೇನಂತಂದ್ರ, C++ ನಲ್ಲಿ ನಾವೇನ್ ಪ್ರೋಗ್ರಾಮಿಂಗ್ ಬರಿತೇವಲ್ಲ ಅದು ರೀಯೂಸಬಲ್ ಆಗಿರ್ತೈತಿ. ಅದ್ರಲ್ಲಿ ನಾವೇನ್ ಮಾಡ್ಬೋದು, ಕ್ಲಾಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಆ ಪ್ರೋಗ್ರಾಮ್ನಾಗ ಮಾತ್ರ ಅಲ್ಲ ಬೇರೆ ಪ್ರೋಗ್ರಾಮ್ಗಳಲ್ಲೂ ಕೂಡ ಉಪಯೋಗ ಮಾಡ್ಕೋಬಹುದು. ರೀಯೂಸಬಿಲಿಟಿ ಅಂತ ನಾವು ಕರಿತೀವಿ ಇದನ್ನ. ಸೊ ಅದಕ್ಕೆ ನಾವೇನಂತ ಹೇಳ್ಬೋದು, ಅದು ಇನ್ನೊಂದು ಅಪ್ಲಿಕೇಶನ್ ಆಫ್ C++ ಏನಂದ್ರ, ನಾವೆಲ್ಲ ಕ್ಲಾಸ್ ಗಳನ್ನ ಡಿಸೈನ್ ಮಾಡ್ತೀವಿ, ಕ್ಲಾಸ್ ಗಳನ್ನ ಬರಿತೀವಿ, ಅದನ್ನ ಬೇರೆ ಪ್ರೋಗ್ರಾಮ್ಸ್ ಗಳಲ್ಲೂ ನಾವು ಉಪಯೋಗ ಮಾಡ್ಕೋಬಹುದು. C++ programs are easily maintainable and expandable. When a new features needs to be implemented, it is very easy to add to the existing structure of the object using inheritance. ಏನಪ್ಪಾ ಹಿಂಗಂತಂದ್ರ, ಈ ನೋಡ್ರಿ, ನಾವು ಒಂದು ಪ್ರೋಗ್ರಾಮ್ ಬರೆದಿರ್ತೀವಿ. ಈ ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ದಟ್ ಐ ಹ್ಯಾವ್ ರಿಟನ್ ಒಂದು ಪ್ರೋಗ್ರಾಮ್ ನ ಬರೆದಿನಿ ಇನ್ ವಿಚ್ ಐ ಡೂ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಸಡನ್ಲಿ ಯಾರೋ ಹೇಳಿದ್ರು ಮಾಡ್ಯುಲಸ್ ನು ಒಂದು ಕಂಡು ಹಿಡಿಬೇಕು ಅಂತ ಹೇಳಿ, ಅವಾಗ ನಾವ್ ಏನ್ ಮಾಡ್ತೇವೆ ಗೊತ್ತಾ, ಒರಿಜಿನಲ್ ಪ್ರೋಗ್ರಾಮ್ ಹೋಗಿನ ನಾವು ಚೇಂಜ್ ಮಾಡ್ಕೋತೀವಿ ಸಿ ಒಳಗ್. ಬಟ್ C++ ನಾಗ ದಟ್ ಇಸ್ ನಾಟ್ ರಿಕ್ವೈರ್ಡ್. C++ ನಲ್ಲಿ ನೀವು ಏನ್ ಮಾಡ್ಕೋಬಹುದು ಅಂತಂದ್ರ, ಅದೇನ್ ಎಕ್ಸಿಸ್ಟಿಂಗ್ ಥಿಂಗ್ ನ ಹಂಗ ಕೈ ಬಿಟ್ಟು ಇನ್ಹೆರಿಟನ್ಸ್ ಅಂತ ಹೇಳಿ ಒಂದು ಫೆಸಿಲಿಟಿ ಕೊಡ್ತೈತಿ. ಇದು ಓಪ್ಸ್, ನಾವು ಮುಂದೆ ಅದನ್ನ ಕಲಿತೀವಿ ವಾಟ್ ಇನ್ಹೆರಿಟನ್ಸ್ ಅಂತ ಹೇಳಿ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ನ ಏನೂ ಚೇಂಜ್ ಮಾಡಲಾರ್ದ, ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ನ ಏನೂ ಚೇಂಜ್ ಮಾಡಲಾರ್ದ ಹೊಸ ಫೆಸಿಲಿಟಿಗಳನ್ನ ನಾವು ಆಡ್ ಮಾಡ್ಕೋಬಹುದು. ದಿಸ್ ಇಸ್ ಅ ಸ್ಟ್ರೈಕಿಂಗ್ ಫೀಚರ್ ಆಫ್ ವಾಟ್ C++ ಅಥವಾ ಆಬ್ಜೆಕ್ಟ್ ಓರಿಯೆಂಟೇಶನ್. ಅರ್ಥ ಆಯ್ತಲ್ಲ? ಸೊ ಇದು ಕೂಡ ನಮಗ ಅಪ್ಲಿಕೇಶನ್ ಆಫ್ C++ ಅಂತ ಹೇಳ್ಬೋದು. ಮುಂದೇನ್ ಹೇಳ್ತಂದ್ರ, ಇಟ್ ಇಸ್ ವೆರಿ ಈಸಿ ಟು ಇಂಪ್ಲಿಮೆಂಟ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಯೂಸಿಂಗ್ C++. ನಾನು ನಿಮಗೆ ಆಗಲೇ ಹೇಳಿದೆ, ಇಫ್ ಇಟ್ ಆಲ್ ಎನಿ ಸಿಸ್ಟಮ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಆರ್ ಆಟೋಮೇಟೆಡ್, C++ ವಿಲ್ ಬಿ ಅ ರೈಟ್ ಚಾಯ್ಸ್ ಅಂತ ಹೇಳ್ಬೋದು. ಈಗೆಲ್ಲ ಹೊಸ ಹೊಸ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಂದವು, ಬಟ್ ಆ ಕಾಲದಲ್ಲಿ ನಾವು ಕಂಪೇರ್ ಮಾಡ್ಕೊಂಡಾಗ C++ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಇಂಪ್ಲಿಮೆಂಟ್ ಕಾಂಪ್ಲೆಕ್ಸ್ ಅಂಡ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. So these are the applications of C++. So next ನಾವೇನ್ ನೋಡೋಣ ಅಂದ್ರ, ವಾಟ್ ಆರ್ ದ ಫೀಚರ್ಸ್ ಆಫ್ C++ ಅಂತ ಕಲಿ. ಏನದಪ್ಪ C++ ಪ್ರೋಗ್ರಾಮ್ ನಾಗ ಇರುವಂತ ಫೀಚರ್ಸ್ ಏನು, ಸ್ಟ್ಯಾಕಿಂಗ್ ಫೀಚರ್ಸ್ ಯಾವುವು, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಪೇರ್ ಮಾಡ್ಬಿಟ್ನಂತಂದ್ರ ಇದರಲ್ಲಿರುವಂತ ಫೀಚರ್ಸ್ ಏನು ಅಂತ ನಾವು ನೋಡ್ಕೊಂಡು ಹೋದಾಗ, ಒಂದೇದ್ ನೋಡ್ರಿ, ಮಲ್ಟಿ ಪ್ಯಾರಾಡಿಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರ. ಹಿಂಗಂದ್ರ ಏನು ಅಂತಂದ್ರ, ನೋಡ್ರಿ, ಬೇಸಿಕಲಿ ನಮ್ಮೆಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬಹಳಷ್ಟು ಟೈಪ್ ನಲ್ಲಿ ಡಿಸ್ಟಿಂಗ್ವಿಶ್ ಮಾಡ್ತಾರ. ಬಟ್ ಅದ್ರಾಗ ಒಂದು ಬಹಳ ಪಾಪ್ಯುಲರ್ ಆಗಿ, ಎರಡು ಪಾಪ್ಯುಲರ್ ಆಗಿರುವಂತದ್ದು ಯಾವ್ದು ಅಂದ್ರೆ ಪ್ರೊಸೀಜರ್ ಓರಿಯೆಂಟೆಡ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್. ಈಗ ನಮ್ದೇನೈತಲ್ಲ ಇದು C++, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು ಪ್ರೊಸೀಜರ್ ಓರಿಯೆಂಟೆಡ್ ಇತ್ತು. ಆದ್ರೆ C++ ಏನೈತಿ, ಅದು ಪ್ರೊಸೀಜರ್ ಓರಿಯೆಂಟೆಡ್ ಆಗೂ ಇರ್ಬೋದು ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಇರ್ಬೋದು. ಇದನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದು ಅಂತಂದ್ರ ಜನರಿಕ್ ಪ್ರೋಗ್ರಾಮ್ಗಳನ್ನ ನಾವು ಬರಿಬಹುದು. ನೆಕ್ಸ್ಟ್ ಫೀಚರ್ ಏನಪ್ಪಾ ಅಂತಂದ್ರ, C++ ನಮಗೆ ಅಡ್ರೆಸ್ ನ ಸ್ಟೋರ್ ಮಾಡ್ಲಿಕ್ಕೆ ಎರಡು ಥಿಂಗ್ಸ್ ಗಳನ್ನ ಕೊಡ್ತೈತಿ. ನಾವು ಸಿ ಕೂಡ ವರ್ಕ್ ಮಾಡ್ಬೇಕಿದ್ರ ನೀವು ಕಲ್ತಿರ್ಬೋದು ಪಾಯಿಂಟರ್ಸ್ ಅಂತ ಹೇಳಿ. ಸಿ ಕೂಡ ವರ್ಕ್ ಮಾಡ್ಬೇಕಿದ್ರೆ ನಮ್ಗೆ ಗೊತ್ತೈತಿ ಏನಂದ್ರ, ಇಫ್ ಇಟ್ ಆಲ್ ವಿ ವಾಂಟ್ ಟು ಸ್ಟೋರ್ ದ ಅಡ್ರೆಸ್, ನಾವ್ ಏನ್ ಯೂಸ್ ಮಾಡ್ತಿದ್ವಿ, ಪಾಯಿಂಟರ್ ಗಳನ್ನ ಉಪಯೋಗ ಮಾಡ್ತಿದ್ವಿ. ಬಟ್ ಇಲ್ಲಿ ನೆನ್ಪಿಟ್ಕೋರಿ, ಇದು ಎರಡು ಫೆಸಿಲಿಟಿನ ಕೊಡ್ತೈತಿ ನಮಗ, ಒಂದು ಪಾಯಿಂಟರ್ಸ್ ಅಂತ ಹೇಳಿ, ಇನ್ನೊಂದು ರೆಫರೆನ್ಸಸ್ ಅಂತ ಹೇಳಿ. ಎರಡು ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದು, ಅಡ್ರೆಸ್ ಗಳನ್ನ ಸ್ಟೋರೇಜ್ ಮಾಡ್ಲಿಕ್ಕೆ
ಉಪಯೋಗ ಮಾಡಬಹುದು. ದಿಸ್ ಇಸ್ ಅ ಸೆಕೆಂಡ್ ಫೀಚರ್ ಆಫ್ C++. ನೆಕ್ಸ್ಟ್ ಏನಂತಂದ್ರ ಇಟ್ ಇಸ್ ಸ್ಟ್ರಿಕ್ಟ್ಲಿ ಟೈಪ್ಡ್ ಲ್ಯಾಂಗ್ವೇಜ್. ಏನಿದು ಸ್ಟ್ರಿಕ್ಟ್ಲಿ ಟೈಪ್ಡ್ ಲ್ಯಾಂಗ್ವೇಜ್ ಅಂತಂದ್ರ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ನಾನು ಕೊಡ್ಬೋದು. PHP ಅಂತ ಹೇಳಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಐತಿ. ಅಲ್ಲಿ ನಾವು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೇಕಿದ್ರ ಅದಕ್ಕೆ ಟೈಪ್ ನ ನಾವು ಕೊಡುದಿಲ್ಲ. ಹಂಗೆ ವೇರಿಯೇಬಲ್ ನೋಡ್ರಿ, ವಿ ಹ್ಯಾವ್ ಲರ್ನ್ ಇನ್ C ಲ್ಯಾಂಗ್ವೇಜ್ ದಟ್ ಇಸ್ ವೆನ್ ಎವರ್ ಯು ವುಡ್ ಲೈಕ್ ಟು ಡಿಕ್ಲೇರ್ ಅ ವೇರಿಯೇಬಲ್ ವಿ ಹ್ಯಾವ್ ಟು ಸ್ಪೆಸಿಫೈ ದಿ ಟೈಪ್. ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಬರೀ ಎ ಅಂತ ಬರಕ್ಕೆ ಬರುದಿಲ್ಲ. ಬಟ್ PHP ಅಂತ ಹೇಳಿ ಒಂದು ಲ್ಯಾಂಗ್ವೇಜ್ ಇದೆ, ಅದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಅಲ್ಲಿ ಡಾಟಾ ಟೈಪ್ ನ ಕೊಡುದಿಲ್ಲ. A = 20 ಅಂತ ಬರಿತೀವಿ. ಅವಾಗ ಏನಾಗ್ತದೆ ಅಂದ್ರ ಎ ಟೈಪ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ನಾವು ಅದರಲ್ಲಿ ಸ್ಟೋರ್ ಮಾಡುವಂತ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೆನ್ಪಿಟ್ಕೋರಿ, ಇಟ್ ವಾಸ್ ನಾಟ್ ಸಪೋರ್ಟೆಡ್ ಇನ್ C ಲೈಕ್ ದಟ್. ಇವನ್ ಇಟ್ ಇಸ್ ನಾಟ್ ಸಪೋರ್ಟೆಡ್ ಇನ್ C++. ಇಲ್ಲಿ ನಾವು ಕಂಪಲ್ಸರಿಲಿ ನಾವೇನ್ ಮಾಡ್ಬೇಕು, ಡಾಟಾ ಟೈಪ್ ಆಫ್ ವೇರಿಯೇಬಲ್ ನ ನಾವು ಹೇಳಲೇಬೇಕು. PHP ಒಳಗೆ ಏನಾಗ್ತಿತ್ತು, ಡಾಟಾ ಟೈಪ್ ಆಫ್ ದ ವೇರಿಯೇಬಲ್ used to get decided by the value what we store. But here, first only we should declare what is the type of variable so that a system will be checking out what kind of value we are storing under the variable. A variable type ಏನ್ ಇರ್ತೈತಿ, ಅದರ್ ಟೈಪ್ ಆಫ್ ವ್ಯಾಲ್ಯೂ ನಾವು ಅದ್ರಾಗ ಸ್ಟೋರ್ ಮಾಡ್ಕೋಬೇಕು. ಅದಕ್ಕೆ ಏನಂತ ಹೇಳಿದ್ರ ಅಂತಂದ್ರ C++ ಗೆ ಸ್ಟ್ರಿಕ್ಟ್ಲಿ ಟೈಪ್ಡ್ ಲ್ಯಾಂಗ್ವೇಜ್ ಅಂತ ಕರೆದ್ರು. ಹಾಗಿದ್ರೆ ನಾವೇನಂತ ಹೇಳ್ಬೋದು, C++ is called as a strictly typed programming language because we have to mention the type of the variable at the time of compilation only. So next ನಾವು ಏನಂತಂದ್ರ C++ has one feature called as operator overloading. ಏನಿದು ಆಪರೇಟರ್ ಓವರ್ಲೋಡಿಂಗ್ ಅಂದ್ರ, ಐ ವುಡ್ ಲೈಕ್ ಟು ಟೆಲ್ ಯು ಆಪರೇಟರ್ ಓವರ್ಲೋಡಿಂಗ್ ಅಂದ್ರೆ ಏನು ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ನೋಡ್ರಿ, ನಮ್ ಕಡೆ ಪ್ಲಸ್ ಆಪರೇಟರ್ ಐತಿ, ಬಹಳಷ್ಟು ಆಪರೇಟರ್ಸ್ ಅದಾವ. ವಿ ಹ್ಯಾವ್ ಅರ್ಥಮೆಟಿಕ್ ಆಪರೇಟರ್, ವಿ ಹ್ಯಾವ್ ರಿಲೇಷನಲ್ ಆಪರೇಟರ್ಸ್, we have so many kind of operators. All these kind of operators work only with the basic data types like int, float, char. ಆದ್ರೆ ಈ ಡಾಟಾ ಟೈಪ್ ಗಳು ಎದುರು ಕೂಡ ವರ್ಕ್ ಮಾಡೋದಿಲ್ಲ. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಲೈಕ್ ಸ್ಟ್ರಕ್ಚರ್ ಕೂಡ ಆಗ್ಲಿ, ಯೂನಿಯನ್ ಕೂಡ ಆಗ್ಲಿ, ಕ್ಲಾಸ್ ಗಳ ಕೂಡ ಆಗ್ಲಿ, ಇದು ವರ್ಕ್ ಮಾಡೋದಿಲ್ಲ. ಯಾವುದೇ ಆಪರೇಟರ್ಸ್ ವಾಟ್ ವಿ ಹ್ಯಾವ್ ಇನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಲ್ ನಾಟ್ ವರ್ಕ್ ವಿತ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಲೈಕ್ ಸ್ಟ್ರಕ್ಚರ್ಸ್, ಅರೇಸ್, ಯೂನಿಯನ್ಸ್ ಅಂಡ್ ಸೋ ಆನ್. ಆದ್ರೆ C++ ನೋಡಿ ನಮ್ಗೆ ಏನ್ ಮಾಡಿದೆ ಅಂದ್ರೆ ಒಂದು ಹೊಸ ಫೆಸಿಲಿಟಿ ಕೊಟ್ಟರು, ಕೊಡಾಸ್ ಓವರ್ಲೋಡಿಂಗ್. ಏನಿದು ಓವರ್ಲೋಡಿಂಗ್ ಅಥವಾ ಆಪರೇಟರ್ ಓವರ್ಲೋಡಿಂಗ್ ಅಂತ ಹೇಳಿದ್ರೆ ಚೆನ್ನಾಗಿರ್ತದೆ. ಇದು ಆಪರೇಟರ್ ಓವರ್ಲೋಡಿಂಗ್ ಅಂತಂದ್ರೆ ಏನಂದ್ರ, ಜಸ್ಟ್ ನಿಮಗೊಂದು ಕ್ಲಾರಿಫಿಕೇಶನ್ಗೆ ಈಸಿಯಾಗಿ ತಿಳಿಸ್ಕೊಡ್ಲಿಕ್ಕೆ ನಾ ಹೇಳಾಕತ್ತೀನಿ. ಈಗೇನ್ ನಾವು ಹೇಳಿದ್ವಲ್ಲ, ಆಪರೇಟರ್ಸ್ ವಾಟ್ ವಿ ಹ್ಯಾವ್ ವರ್ಕ್ ಓನ್ಲಿ ವಿತ್ ಬೇಸಿಕ್ ಡಾಟಾ ಟೈಪ್ಸ್ ಅಂತ ಹೇಳಿ, ನಾವು ಅದನ್ನ ಪ್ರೋಗ್ರಾಮ್ ಮಾಡಿ ಓವರ್ಲೋಡ್ ಮಾಡಿ ವಿ ಕ್ಯಾನ್ do like even those operators can work with user defined data types like arrays, structures, unions and so on. ಇದಕ್ಕೆ ಆಪರೇಟರ್ ಓವರ್ಲೋಡಿಂಗ್ ಅಂತ ಹೇಳಿದ್ರು. ಇದೆಲ್ಲ ಕಾನ್ಸಂಟ್ರೇಟ್ ಆಗಿ ಏನಂತ ಹೇಳ್ಬೋದು ಅಂತಂದ್ರ, ಯೂಸಿಂಗ್ ದ ಫೆಸಿಲಿಟಿ ಆರ್ ದ ಫೀಚರ್ ಕಾಲ್ಡ್ as ಆಪರೇಟರ್ ಓವರ್ಲೋಡಿಂಗ್, we can overload the operators in such a way that even those operators work with user defined data types as well as the basic data types. ನೋಡ್ರಿ, ಆಲ್ರೆಡಿ ಬೇಸಿಕ್ ಡಾಟಾ ಟೈಪ್ಸ್ ಕೂಡ ವರ್ಕ್ ಮಾಡ್ತಿರ್ತಾವ. ನಾವು ಅದನ್ನ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಕೂಡ ವರ್ಕ್ ಆಗೋ ನಾವು ಏನ್ ಮಾಡ್ಬೋದು, ಮಾಡ್ಕೋಬಹುದು. ಈಗ ಇನ್ನೊಂದು ಫೀಚರ್ ಐತಿ C++ ಎಲ್ಲಿಂದ ಬಂತದು ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೇಷನ್ ಇಂದ. ಅದೇನಂತಂದ್ರೆ ಇನ್ಹೆರಿಟೆನ್ಸ್ ಅಂತ ಹೇಳಿ. ಏನಿದು ಇನ್ಹೆರಿಟೆನ್ಸ್ ಅಂತಂದ್ರ, ಈಗ ನಾವು ಇಫ್ ಇಟ್ ಆಲ್ ವಿ ಕ್ರಿಯೇಟ್ 2-3 ಕ್ಲಾಸಸ್, ಸೊ very soon we are going to learn how to write a programs in C++, and after that we are going to learn how to create classes and all. So prior to that I can tell you, class antandre enandra it will be having some properties and behaviors. For example, one class student anta na create madide anta tilkodu. ಆ ಸ್ಟೂಡೆಂಟ್ ಅನ್ನುವಂತ ಒಂದು ಕ್ಲಾಸ್ ನಲ್ಲಿ ರೋಲ್ ನಂಬರ್ ಇರ್ತೈತಿ, ನೇಮ್ ಇರ್ತೈತಿ, ಡಿಪಾರ್ಟ್ಮೆಂಟ್ ಇರ್ತೈತಿ, ಟೋಟಲ್ ಮಾರ್ಕ್ಸ್ ಇರ್ತೈತಿ, ಪರ್ಸೆಂಟೇಜ್ ಇರ್ತೈತಿ ಅಂಡ್ ಸೋ ಆನ್. ಈಗ now let's assume that we have created one more class called as teacher ಅಥವಾ faculty. ಅದ್ರಾಗ ಏನಿರ್ತೈತೆ ಹೇಳ್ರಿ, ವಿಲ್ ಬಿ ಹ್ಯಾವಿಂಗ್ ಇವನ್ ದ ರೋಲ್ ನಂಬರ್ ಇರ್ತೈತೆ, ಅದ್ರಾಗ ವಿಲ್ ಬಿ ಹ್ಯಾವಿಂಗ್ ನೇಮ್ ದೇರ್, ವಿಲ್ ಹ್ಯಾವ್ ಸ್ಯಾಲರಿ, ವಾಟ್ ಡಿಪಾರ್ಟ್ಮೆಂಟ್ he belongs to and what all subject he takes. All those information will be there in a class called as teacher or faculty. ಈಗ ನಮಗ ಇನ್ನೊಂದು ಕ್ಲಾಸ್ ನ ಕ್ರಿಯೇಟ್ ಮಾಡಬೇಕು. ಆ ಕ್ಲಾಸ್ನಾಗ ನಮ್ಗೆ ಏನ್ ಬೇಕು, ಸ್ಟೂಡೆಂಟ್ ಇನ್ಫಾರ್ಮೇಶನ್ ಬೇಕು ಮತ್ತು ಟೀಚರ್ ಅಥವಾ ಫ್ಯಾಕಲ್ಟಿಗೂ ಇನ್ಫಾರ್ಮೇಶನ್ ಬೇಕಂದ್ರ ನಾವು ಅಂತ ಕ್ಲಾಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಯೂಸಿಂಗ್ ಅ ಫೀಚರ್ ಆಫ್ C++ called as inheritance.
ಹಂಗಿದ್ರ ಇನ್ನೊಂದು ಫೀಚರ್ ಏನ್ ಗೊತ್ತಾ, ಈಗ ನಮ್ ಕಡೆ 10 ಕ್ಲಾಸಸ್ ಇದ್ವು ಅಂದ್ರ ಎಲ್ಲ 10 ಕ್ಲಾಸಸ್ನಾಗೂ ಬೇರೆ ಬೇರೆ ಫೀಚರ್ಸ್ ಇರ್ತಾವ. ಅವೆಲ್ಲ ಫೀಚರ್ಸ್ ನ ಮಿಕ್ಸ್ ಮಾಡಿ ನಾನು ಒಂದ ಕ್ಲಾಸ್ನಾಗ ನಾವು ಮಾಡ್ಕೋಬೇಕು ಅನ್ನುವಂಥದ್ದು ಇತ್ತಂದ್ರ ವಿ ಕ್ಯಾನ್ ಡೂ ಇಟ್ ಯೂಸಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಆರ್ ಯೂಸಿಂಗ್ ಇನ್ಹೆರಿಟೆನ್ಸ್. ಆಮೇಲೆ ಈ ಪಾಯಿಂಟ್ ನಾವು ಆಮೇಲೆ ನೋಡೋಣ. ವಿ ಹ್ಯಾವ್ ಒನ್ ಆಪರೇಟರ್ ಕಾಲ್ಡ್ ಆಸ್ ಟರ್ನರಿ ಆಪರೇಟರ್. ನಿಮ್ಗೆ ಗೊತ್ತಿರ್ಬೇಕು ಕ್ವಶನ್ ಮಾರ್ಕ್. ಓಕೆ, ಕ್ವಶನ್ ಮಾರ್ಕ್ ಅಂತಂದು ನೀವು ಕಲ್ತಿರ್ಬೇಕು. ಕ್ವಶನ್ ಮಾರ್ಕ್ ಕೋಲನ್ ಅಂತ ಹೇಳ್ತೀವಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಬೋದು, ಅದನ್ನು ಎಕ್ಸ್ಟ್ರಾ ಫೀಚರ್ ಆಗಿ ಏನ್ ಮಾಡ್ಯಾರ C++ ನಾಗ ಯೂಸ್ ಮಾಡ್ಯಾರ. ಆಮೇಲೆ ಏನ್ ಮಾಡ್ಬೋದು ನಾವು, ವಿ ಕ್ಯಾನ್ ಡಿಕ್ಲೇರ್ ವೇರಿಯೇಬಲ್ಸ್ ವಿದೌಟ್ ಮೇಕಿಂಗ್ ಯೂಸ್ ಆಫ್ ಆಟೋ ಕೀವರ್ಡ್. ಆಮೇಲೆ ನಾವು ಇನ್ನೊಂದು ಹೇಳ್ಬೋದು ಏನಂತಂದ್ರ C++ ಸಪೋರ್ಟ್ ವೆರಿ ಗುಡ್ ಡೈನಾಮಿಕ್ ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಡೈನಾಮಿಕ್ ಮೆಮೊರಿ ಲೊಕೇಶನ್ ಅಂತ ಬರ್ತೈತಿ. ಡೈನಾಮಿಕ್ ಮೆಮೊರಿ ಲೊಕೇಶನ್ ಅಂದ್ರೇನು, ಐ ವುಡ್ ಲೈಕ್ ಟು ಡಿಫೈನ್ ಇಟ್. Dynamic memory allocation is a process in which we allocate and deallocate memory at runtime. ಅಂದ್ರ ಯೂಶುವಲಿ ನಾವು ವೇರಿಯಬಲ್ ನ ಡಿಕ್ಲೇರ್ ಮಾಡಿದಾಗ ಮೆಮರಿ ಯಾವ ಟೈಮ್ನಾಗ ಅಲೋಕೇಟ್ ಆಗ್ತೈತಿ, ಕಂಪಲ್ ಟೈಮ್ನಾಗ ಆಗ್ತೈತಿ. ಬಟ್ ಇಲ್ಲಿ ಏನಾಗ್ತೈತಿ, ರನ್ ಟೈಮ್ನಾಗ ಆಗ್ತೈತಿ. ರನ್ ಟೈಮ್ನಾಗ ಮಾಡೋದ್ರಿಂದ ಏನಾಗ್ತೈತಿ ಗೊತ್ತಾ, ಅಡ್ವಾಂಟೇಜ್ ಏನ್ ಗೊತ್ತಾ, ನಾವು ಯಾವಾಗ ಬೇಕೋ ಅವಾಗ ಮೆಮರಿನ ಅಲೋಕೇಟ್ ಮಾಡಿ ನಮ್ ಬ್ಯಾಡ್ ಅಂದ್ಮೇಲೆ ಅದನ್ನ ಏನ್ ಮಾಡ್ಬೋದು, ನಾವು ಡಿಅಲೋಕೇಟ್ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲ ನಾವು ಮಾಡ್ಕೊಳ್ಳಿಕ್ಕೆ ನಮ್ಗ C++ ಏನ್ ಮಾಡ್ತೈತಿ, ಹೆಲ್ಪ್ ಮಾಡ್ತೈತಿ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸೇ ಇಸ್ ದೀಸ್ ಆರ್ ದ ಫೀಚರ್ಸ್ ಆಫ್ C++.